ಮತ್ತೆ ಈ ಒಂದು ಕಂಪ್ನಿಯಿಂದ ಶೇರ್ಸ್ ತಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಇರ್ತಾನೆ. ಬ್ಯಾಂಕಲ್ಲಿ ಇಟ್ಬಿಟ್ಟು ಮತ್ತೆ ಈ ಒಂದು ಆಯಿಲ್ ಕಂಪ್ನಿಯ ಒಂದು ಬ್ಯಾಲೆನ್ಸ್ ಶೀಟ್ ಒಂಚೂರು ಏರುಪೇರು ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಇಷ್ಟು ಮಾತ್ರನೇ ಡಿಸ್ಕಸ್ ಮಾಡ್ತಾರೆ. ಕಂಪ್ನಿ ಒಂದು ಇನ್ ಡೆಪ್ತ್ಗೆ ಯಾರೂ ಹೋಗಲ್ಲ, ಯಾರು ಕೂಡ ಬಗ್ಗೆ ಮಾತಾಡೋಕ್ಕೆ ರೆಡಿನೇ ಇರಲ್ಲ. ಬಟ್ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತಂದರೆ ನಾವು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಮೇನ್ಲಿ 98% ಆಫ್ ದ ಟೈಮ್ಸ್ ಮಿಕ್ಕಿರೋ 5,000 crores ಎಲ್ಲಿಂದ ತರ್ತಿದ್ದಾರೆ ಇವರು? ದಟ್ಸ್ ದ ಕ್ವಶನ್ ಮಾರ್ಕ್. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟಾಸ್ ಟೈಟಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತಾಡ್ಕೊಂತ ಹೋಗೋಣ. ಯಾರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಮಾತಾಡೋಕ್ಕೆ ಧೈರ್ಯ ಮಾಡದೇ ಇರುವಂಥ ಟಾಪಿಕ್ಸ್ ಎಲ್ಲ ಮಾತಾಡ್ಕೊಂಡು ಹೋಗೋಣ. ಬಟ್ ಆನ್ ಒನ್ ಕಂಡೀಷನ್, ನೀವು ಯಾವುದೇ ಸ್ಟಾಕ್ನ ರೆಕಮೆಂಡೇಷನ್ ಆಗಿ ತಗೋಬೇಡಿ. ಮತ್ತು ನಾನು ಯಾವುದೇ ಒಂದು ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ರು ಕೂಡ ಅದನ್ನು ನೀವು ಸೀರಿಯಸ್ ಆಗಿ ಪರ್ಸನಲ್ ಆಗಿ ತಗೊಳಕ್ಕೆ ಹೋಗಬೇಡಿ. ದಿಸ್ ಈಸ್ ಕಂಪ್ಲೀಟ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಆನ್ ಒನ್ ಮೋರ್ ಮೇನ್ ಕಂಡೀಷನ್ ಈಸ್ ನಾವು ಒಂದು ಡೀಲ್ ಮಾಡ್ಕೊಳ್ಳೋಣ. ಏನಂತಂದರೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಟಿಲ್ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಫಸ್ಟ್ ನಾನು ಸ್ಟೋರಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ. ಒಂದೂರಲ್ಲಿ ಒಬ್ಬ ರಂಗ ಅಂತ ಅಂದ್ಬಿಟ್ಟು ಒಬ್ಬ ಪರ್ಸನ್ ಇರ್ತಾನೆ. ಅವ್ರ ಅಪ್ಪ ಬಂದ್ಬಿಟ್ಟು ಪಾಲಿಟಿಷಿಯನ್. ಇವನೇನು ಮಾಡ್ತಾನೆ, ರಂಗ ಬ್ಯಾಂಕ್ ಹೋಗ್ಬಿಟ್ಟು ಲೋನ್ ತೊಗೊತಾನೆ. 2 crore ಲೋನ್ ತೊಗೊಂಬಿಟ್ಟು ಅದರಲ್ಲಿ 1 crore ತೊಗೊಂಬಂದ್ಬಿಟ್ಟು ಒಂದು ಸನ್ಫ್ಲವರ್ ಆಯಿಲ್ ತೆಗೆಯುವಂಥ ಒಂದು ಮಿಷಿನ್ ತೊಗೊಂಡ್ಬಿಟ್ಟು ಅದನ್ನು ಒಂದು ಫ್ಯಾಕ್ಟ್ರಿ ಥರ ರೆಡಿ ಮಾಡ್ತಾನೆ. 1 ಕೋಟಿ ತೊಗೊಂಡೋಗ್ಬಿಟ್ಟು ಅವನು ಸಪ್ರೇಟಾಗಿ ಸೈಡಿಗೆ ತೆಗೆದಿಡ್ತಾನೆ, ಅದು ಫ್ಯೂಚರ್ ಎಕ್ಸ್ಪೆನ್ಸಸ್ಗೆ ಇರಲಿ ಅಂತ ಅಂದ್ಬಿಟ್ಟು. ಬಟ್ ರಂಗಾಗೆ ಬೇಸಿಕಲಿ ಏನು ಗೊತ್ತಿರಲ್ಲ. ಬಟ್ ಹಿ ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್. ಸ್ಟಾರ್ಟ್ ಮಾಡಿದಾದ್ಮೇಲೆ ಎಲ್ಲರೂ ಕೂಡ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿದ ತಕ್ಷಣ ಅವ್ನ ಶೇರ್ಸು ತುಂಬ ಹೈಗೆ ಇನ್ಕ್ರೀಸ್. ಸೊ ಅವ್ನು ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದರೆ, ಈ ಒಂದು ಕಂಪ್ನಿಯಲ್ಲಿರೋ ಶೇರ್ಸ್ನ ತೊಗೊಂಡೋಗ್ಬಿಟ್ಟು ಕೊಲ್ಯಾಟ್ರಲ್ ಆಗಿ ಇಟ್ಬಿಟ್ಟು ಬ್ಯಾಂಕಲ್ಲಿ ನಾವು ಯಾವ ಥರ ಲ್ಯಾಂಡ್ ಪೇಪರ್ಸ್ ಕೊಟ್ಬಿಟ್ಟು ನಾವು ಸಾಲ ತೊಗೊತೀವಲ್ವಾ, ಲ್ಯಾಂಡ್ ಎಷ್ಟು ವ್ಯಾಲ್ಯೂ ಹೋಗುತ್ತೆ ಅನ್ನೋದ್ರ ಮೇಲೆ ನಮಗೆ ಸಾಲ ಕೊಡ್ತಾರಲ್ವಾ, ಅದೇ ಥರ ಶೇರ್ಸ್ಗೂ ಕೂಡ ಎಷ್ಟರಲ್ಲಿ ಟ್ರೇಡ್ ಆಗ್ತಿದೆ ಅನ್ನೋದ್ರ ಮೇಲೆ ಸಾಲ ಕೊಡ್ತಾರೆ. ಇನ್ ಸೇಮ್ ವೇ ಅವನೇನು ಮಾಡ್ತಾನೆ, ಈ ಶೇರ್ಸ್ನ ತೊಗೊಂಡೋಗ್ಬಿಟ್ಟು ಕೊಲ್ಯಾಟ್ರಲ್ ಆಗಿ ಇಟ್ಬಿಟ್ಟು ಬ್ಯಾಂಕಿಂದ ಇನ್ನೂ 1 ಕೋಟಿ ತೊಗೊಂಡ್ಬರ್ತಾನೆ. ಬಂದ್ಬಿಟ್ಟು ಏನು ಮಾಡ್ತಾನೆ, ಇನ್ನೊಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಯಾವ ಥರದ ಕಂಪ್ನಿ ಅಂತ ಅಂದರೆ, ಅವ್ರ ಊರಲ್ಲಿ ಸನ್ಫ್ಲವರ್ ಆಯಿಲ್ಗೆ ತುಂಬ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ, ಸರಿನಾ? ಅದರಿಂದ ಆಗ್ಬಿಟ್ಟು ಆ ಒಂದು ಸನ್ಫ್ಲವರ್ ಅವನದೇ ಒಂದು ಬ್ರ್ಯಾಂಡ್ ರೆಡಿ ಮಾಡಿಬಿಟ್ಟು ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಅದೇ ಊರಲ್ಲಿ ಮತ್ತೆ ಹೋಟೆಲ್ ಬಿಸ್ನೆಸ್ಗಳು ಕೂಡ ಚೆನ್ನಾಗಿ ನಡೀತಿರುತ್ತೆ. ಅದರಿಂದ ಆಗ್ಬಿಟ್ಟು ಅವನು ಏನು ಮಾಡ್ತಾನೆ, ಮತ್ತೆ ಈ ಒಂದು ಕಂಪ್ನಿಯಿಂದ ಶೇರ್ಸ್ ತೊಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಇರ್ತಾನೆ. ಬ್ಯಾಂಕಲ್ಲಿ ಇಟ್ಬಿಟ್ಟು ಮತ್ತೆ 1 crore ಇನ್ನೂ ಒಂದು ಹೋಟೆಲ್ ಓಪನ್ ಮಾಡ್ತಾನೆ. ಅವಾಗ ಏನಾಯಿತು, ಅವನ ಹತ್ರ 3 ಕಂಪ್ನೀಸ್ ಆಯ್ತಲ್ವಾ. ಇವಾಗ ಏನು ಮಾಡ್ತಾನೆ ಅಂತಂದರೆ, ಅವನು ಹೋಟೆಲ್ ಬಿಸ್ನೆಸ್ ಒಂಚೂರು ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಈ ಆಯಿಲ್ ಬಿಸ್ನೆಸ್ ಏನಿರುತ್ತಲ್ವಾ, ಇದು ಚೆನ್ನಾಗಿ ನಡೀತಿರಲ್ಲ. ಅವಾಗ ಏನು ಮಾಡ್ತಾನೆ ಅಂತಂದರೆ, ಅವನು ಆ ಹೋಟೆಲ್ಗೆ ಬೇಕಾಗಿರೋ ಆಯಿಲ್, ಸಪ್ರೇಟ್ ಕಂಪ್ನೀಸ್ ಅಲ್ವಾ ಈ 3. ಸೊ ಆ ಹೋಟೆಲ್ಗೆ ಬೇಕಾಗಿರೋ ಅಂಥ ಆಯಿಲ್ ಈ ಒಂದು ಸನ್ಫ್ಲವರ್ ಆಯಿಲ್ ಕಂಪ್ನಿಯಿಂದ ತೊಗೊತಾನೆ. ಯಾವ ಥರ ತೊಗೊತಾನೆ ಗೊತ್ತಾ, ಕಾಸ್ಟ್ ಜಾಸ್ತಿ ಇಟ್ಬಿಟ್ಟು ತೊಗೊತಾನೆ. ಕಾಸ್ಟ್ ಜಾಸ್ತಿ ಇಟ್ಬಿಟ್ಟು ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತಲ್ವಾ ಈ ಒಂದು ಕಂಪ್ನಿದು. ಆ್ಯಂಡ್ ಈ ಒಂದು ಕಂಪ್ನಿ ಏನಿದೆ ಅಲ್ವಾ, ಇದಕ್ಕೆ ರೆವಿನ್ಯೂ ಬಂದಂಗೆ ಆಗುತ್ತೆ. ಸೊ ಅವಾಗ ಈ ಒಂದು ಆಯಿಲ್ ಕಂಪ್ನಿಯ ಒಂದು ಬ್ಯಾಲೆನ್ಸ್ ಶೀಟ್ ಇವನು ಒಂಚೂರು ಏರುಪೇರು ಮಾಡ್ಬೋದು. ದೆನ್ ನೆಕ್ಸ್ಟ್ ಇವನಲ್ಲಿ ನಡೀತಿರೋ ಈ ಹೋಟೆಲ್ ಬಿಸ್ನೆಸ್ ಒಂದೇ ಅಲ್ವಾ ಚೆನ್ನಾಗಿರೋದು, ಬಟ್ ಇವೆರಡೂ ಕೂಡ ಚೆನ್ನಾಗಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾನೆ ಅಂತಂದರೆ, ಅವಾಗ ಈ ಒಂದು ಹೋಟೆಲ್ ಬಿಸ್ನೆಸ್ಸಿಂದ ಬಂದಿರೋ ದುಡ್ಡು ತೊಗೊಂಡ್ಬಂದ್ಬಿಟ್ಟು ಇವೆರಡೂ ಕಂಪ್ನೀಸಲ್ಲಿ ಅವನು ಆ್ಯಡ್ಸ್ ಕೊಡೋಕ್ಕಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಸ್ಪಾನ್ಸರ್ಶಿಪ್ ಮಾಡ್ತಾನೆ ಇವೆರಡೂ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಫಸ್ಟ್ ಏನಿತ್ತಲ್ವಾ, ಈ ಕಂಪ್ನಿಗೆ ಇವನು ಲೋನ್ ಕೊಡ್ತಾನೆ. ಈ ಒಂದು ಕಂಪ್ನಿಯಿಂದ ಈ ಒಂದು ಕಂಪ್ನಿಗೆ ಲೋನ್ ಕೊಡ್ತಾನೆ. ಯಾವ ಥರ ಕೊಡ್ತಾನೆ, ನಾರ್ಮಲಿ ಹೊರಗಡೆ ಸಿಗೋ ಲೋನ್ ಇಂಟ್ರೆಸ್ಟ್ಗಿಂತ ಕಡಿಮೆ ಕಾಸ್ಟಿಗೆ ಲೋನ್ ಕೊಡ್ತಾನೆ. ಸೊ ಈ 3 ಕಂಪ್ನೀಸ್ನ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಬೇಕಾದ್ರೆ ಅವನು ಏನು ಮಾಡ್ತಾನೆ ಅಂದರೆ, ಆಡಿಟರ್ ಹತ್ರ ಹೋಗ್ತಾನೆ. ಆಡಿಟರ್ಸ್ ಹತ್ರ ಹೋಗಿದಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದೆಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಈ ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ತಾರೆ, ಸರಿನಾ? ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೇ ಥರ ಬೆಳ್ಕೊತ ಹೋಗ್ತಿರುತ್ತೆ. ಸೊ ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಗೊತ್ತಾಗಬೇಕಾಗಿರೋ ಟಾಪಿಕ್ ಏನಂತಂದರೆ, ಫಸ್ಟ್ ಥಿಂಗ್, ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಮಾತಾಡಿದ್ನಲ್ವಾ, ತುಂಬ ವೆಬ್ಸೈಟ್ಸ್ ಬಗ್ಗೆ ಮಾತಾಡಿದ್ನಲ್ವಾ, ಅದರಲ್ಲಿ ಒಂದು ಸ್ಕ್ರೀನರ್ ಅಲ್ವಾ. ಆ ಸ್ಕ್ರೀನರ್ ವೆಬ್ಸೈಟಲ್ಲಿ ವೊಡಾಫೋನ್ ಐಡಿಯಾ ನೀವು ಓಪನ್ ಮಾಡಿದ್ದೀರಾ ಅಂತಂದರೆ ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು ಇವ್ರದ್ದು ಆಲ್ಮೋಸ್ಟ್ 62,000 crores ಇದೆ ಅಲ್ವಾ. 62,000 ಕೋಟಿ ಇದೆ. 62,000 ಕೋಟಿ ಇದ್ದರೆ, ಬಟ್ ಇವರ ಡೆಪ್ಟ್ ಅಂದರೆ ಸಾಲ ಎಷ್ಟಿದೆ, 2 ಲಕ್ಷ ಕೋಟಿ ಇದೆ ಅಲ್ವಾ. 2 ಲಕ್ಷ ಕೋಟಿ ಅಂತಂದರೆ ಆಲ್ಮೋಸ್ಟ್ 4 times ಆಫ್ ದಟ್ ಮಾರ್ಕೆಟ್ ಕ್ಯಾಪಿಟಲ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಅಲ್ವಾ. ಸೊ ಆ ಥರ ಇರಬೇಕಾದ್ರೆ ಡಿವೈಡೆಂಡ್ ಪೇಔಟ್ ಮಾತ್ರ ಏನೂ ಇಲ್ಲ, 0. ಮತ್ತು ಬುಕ್ ವ್ಯಾಲ್ಯೂ ಏನಿದೆ ಅಲ್ವಾ, ಏನು 13 ಅಂದರೆ -13. ಅಂದರೆ ನೀವು 1 ಶೇರ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಸರಿನಾ? ಸಪೋಸ್ ಸೊ ಆ ಒಂದು ಶೇರ್ಗೆ 9 rupees ಪೇ ಮಾಡಿದ್ದೀರಾ ಅಂತಂದರೆ ಕಂಪ್ನಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ರೆ ನೀವೇ ಇನ್ನೂ 14 ರೂಪಾಯಿ ಕೊಡಬೇಕಾಗುತ್ತೆ ಕಂಪ್ನಿಗೆ, ನಿಮಗೆ ಬರೋದಿರಲಿ. ಸೊ ಹಂಗಿರ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಜನರಲಿ, ಸೊ ಈ ಒಂದು ಕಂಪ್ನಿ 9 rupees ಇರೋದು 18 rupees ಆಗಿದ ತಕ್ಷಣ ಡಬಲ್ ಆಗಿಬಿಡುತ್ತೆ ನಮ್ಮ ಶೇರ್ ಅಂತ ಅಂದ್ಬಿಟ್ಟು ನಾವು ಅಂದ್ಕೊತೀವಿ. ಜಸ್ಟ್ ಇಮ್ಯಾಜಿನ್, ಅವರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಡಬಲ್ ಆದರೂ ಕೂಡ ಅವರ ಒಂದು ಸಾಲ ಅನ್ನೋದು ಕ್ಲಿಯರಾಗಿ ಹೋಗಲ್ಲ. ಸೊ 2 ಲಕ್ಷ ಕೋಟಿಗೆ ಅವರು ಬಡ್ಡಿ ಎಷ್ಟು ಕಟ್ತಿರ್ಬೋದು, ಆಲ್ಮೋಸ್ಟ್ ಒಂದು 10% ಇರ್ಬೋದಾ, ಅಂದರೆ ಒಂದು 20,000 ಕೋಟಿ ಇರ್ಬೋದಾ. ಸೊ 20,000 ಕೋಟಿ ಅಂತಂದರೆ ಅಂದರೆ 25,000 ಕೋಟಿ
20,000 ಕೋಟಿನೇ ಅಂತ ತೊಗೊಳ್ಳೋಣ. ಬಟ್ ಅವರು ಪ್ರಾಫಿಟ್ ಎಷ್ಟು ಜನ್ರೇಟ್ ಮಾಡ್ತಿದ್ದಾರೆ ಇದು ನೋಡಿ. ಇಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರ ಪ್ರಾಫಿಟ್ ಕಂಪ್ಲೀಟಾಗಿ ನೆಗೆಟಿವಲ್ಲಿದೆ. ಸೊ ನೆಗೆಟಿವಲ್ಲಿದೆ ಅಂತ ಅಂದರೆ ಅವರು ಪ್ರಾಫಿಟ್ಟೇ ಫಸ್ಟ್ ಆಫ್ ಆಲ್ ಜನ್ರೇಟ್ ಮಾಡ್ತಿಲ್ಲ ಅಲ್ವಾ. ನಾವು ಇಂಥ ಕಂಪ್ನೀಸ್ ಏನು ಮಾಡ್ತೀವಿ, ಕಡಿಮೆ ಕಾಸ್ಟಿಗೆ ಸಿಗ್ತಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ಹೇಳೋದು ಫಸ್ಟ್ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಹಂಗಾದ್ರೆ ಇವರು ಸಾಲ ತೊಗೊಂಡಿರೋದಕ್ಕೆ ಬಡ್ಡಿ ಎಲ್ಲಿಂದ ಕಟ್ತಿದ್ದಾರೆ? ಏನು ಫ್ಯೂಚರ್ಗೆ ಅಂತ ಅಂದ್ಬಿಟ್ಟು 1 ಕೋಟಿ ರೂಪಾಯಿ ತೆಗೆದಿಟ್ಟಿದ್ನಲ್ವಾ ರಂಗ, ಏನು ಫ್ಯೂಚರ್ ಎಕ್ಸ್ಪೆನ್ಸಸ್ಗೆ ಅಂತ ಅಂದ್ಬಿಟ್ಟು ಒಂಚೂರು ಕಷ್ಟಕಾಲ ಬಂದಾಗ ಆ ಟೈಮಲ್ಲಿ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದೇ ಥರ ವೊಡಾಫೋನ್ ಐಡಿಯಾದವರು ಕೂಡ ತೆಗೆದಿಟ್ಟಿರ್ತಾರೆ. ಅದನ್ನೇ ನಾವು ರಿಸರ್ವ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಆ ರಿಸರ್ವ್ಸು ಇವ್ರದ್ದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲಿಂದ ಎಲ್ಲಿಗೆ ಡಿಕ್ರೀಸ್ ಆಗ್ತಾ ಹೋಗಿದೆ ನೀವು ಕ್ಲಿಯರಾಗಿ ನೋಡಿ. ಸೊ ಇಲ್ಲಿಂದ ಅವರು ಅಮೌಂಟ್ನ ಪೇ ಮಾಡ್ತಿದ್ದಾರೆ. ಇವರ ಒಂದು ಪ್ರಮೋಟರ್ಸ್ ಅಂದರೆ ಕಂಪ್ನಿ ಸ್ಟಾರ್ಟ್ ಮಾಡಿದವ್ರು ಇರ್ತಾರಲ್ವಾ, ಅವರ ಒಂದು ಶೇರ್ ಕ್ವಾಂಟಿಟಿ ಅನ್ನೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಿಕ್ರೀಸ್ ಆಗ್ತಾ ಹೋಗಿದೆ. ನಾವು ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ಹೇಳೋದು ಕಂಪ್ನಿನ ಫಸ್ಟ್ ಅನಲೈಸ್ ಮಾಡಿಬಿಟ್ಟು ಅದಾದಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಒಂದು ಗ್ರೀನ್ ಎನರ್ಜಿ ಸ್ಪೇಸಲ್ಲಿ ಒಂದು ಕಂಪ್ನಿ ಇದೆ. ಅದು ಯಾವ ಥರ ಇದೆ ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೊ ಆಲ್ಮೋಸ್ಟ್ 6 ಟೈಮ್ಸ್ ರಿಟರ್ನ್ಸ್ ಕೊಟ್ಟಿದೆ. ಆ್ಯಂಡ್ ಕಂಪ್ನಿ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಿದ್ದಾರೆ. ಸೊ ಆ್ಯಂಡ್ ನ್ಯೂಸಲ್ಲೂ ಕೂಡ ತುಂಬ ಜನ ಹೇಳ್ತಿದ್ದಾರೆ. ಅದನ್ನಾಗ್ಬಿಟ್ಟು ನಾವೇನು ಅನ್ಕೊಂತೀವಿ, ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನಾವು ಅನ್ಕೊಂತೀವಿ. ಸೊ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಅದಾನಿ ಗ್ರೀನ್ ಎನರ್ಜಿ ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 1,56,000 crores ಇದೆ. ಆ್ಯಂಡ್ ಇವರ ಒಂದು ಡೆಪ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 67,000 crores ಇದೆ. ಇವರ ಬುಕ್ ವ್ಯಾಲ್ಯೂ ನೋಡಿ. ಬುಕ್ ವ್ಯಾಲ್ಯೂ ಇವೆಲ್ಲದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ ಪ್ರೀವಿಯಸ್ ವೀಡಿಯೋಸಲ್ಲಿ. ಫಸ್ಟ್ ಹೋಗ್ಬಿಟ್ಟು ನೋಡ್ಬಿಟ್ಟು ಅದಾದ್ಮೇಲೆ ಮತ್ತೆ ಇಲ್ಲಿಗೆ ಬನ್ನಿ, ಅರ್ಥ ಆಗಿಲ್ಲ ಅಂತಂದರೆ. ಇಲ್ಲಾಂದರೆ ಯು ಕ್ಯಾನ್ ಕಂಟಿನ್ಯೂ ಹಿಯರ್. ಸೊ ಇವರ ಕ್ಯಾಶ್ ಫ್ಲೋ ಮಾತ್ರ ನೆಗೆಟಿವ್ ಅಲ್ಲಿದೆ. ಅಂದರೆ ವಾಟ್ ಡಸ್ ಇಟ್ ಮೀನ್? ಇವ್ರ ಕೈಗೆ ಕ್ಯಾಶ್ ಅನ್ನೋದು ಕರೆಕ್ಟಾಗಿ ಬಂದುಬಿಟ್ಟು ಅದನ್ನು ಇನ್ನೊಂದು ಮೇಲೆ ಸ್ಪೆಂಡ್ ಮಾಡೋಕ್ಕಂತಂದ್ಬಿಟ್ಟು ಇವ್ರ ಕೈಗೆ ಕ್ಯಾಶ್ ಕರೆಕ್ಟಾಗಿ ಸಿಗ್ತಿಲ್ಲ. ಆ್ಯಂಡ್ ಸ್ಟಾಕ್ ತುಂಬ ಬಿದ್ದಿದೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡ್ಬಿಟ್ಟು ಓಕೆ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊತೀವಿ. ಬಟ್ ಇಲ್ಲಿ ನೋಡಿ, ಇಲ್ಲಿ PE ರೇಷಿಯೋ ಒಂದೊಂದು ಕಂಪ್ನಿಗೆ ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇಲ್ಲೇನು ಕಾಣ್ತಿದ್ದಾವಲ್ವಾ, ಇವೆಲ್ಲ ಕೂಡ ಸೇಮ್ ಸೆಕ್ಟ್ರಲ್ಲಿರೋ ಎಲ್ಲ ಕಂಪನೀಸನ್ನು ಸರಿನಾ. ಅವುಗಳೊಂದು PE ಕಾಸ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಅಂದರೆ PE ಅಂತಂದರೆ ಏನೂ ಇಲ್ಲ, ಸಿಂಪಲ್ 1 ರೂಪಾಯಿ ಅರ್ನ್ ಮಾಡೋಕ್ಕೆ ಕಂಪ್ನಿಗೆ ಇನ್ವೆಸ್ಟರ್ಸ್ ಎಷ್ಟು ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ 1 ರೂಪಾಯಿ ಅರ್ನ್ ಮಾಡೋಕ್ಕೆ 14 ರೂಪಾಯಿ ಕೊಡ್ತಿದ್ದಾರೆ ಈ ಒಂದು NTPCಗೆ. ಅದೇ ಥರ ಅದಾನಿ ಗ್ರೀನ್ ಎನರ್ಜಿಗೆ ಎಷ್ಟು ಕೊಡ್ತಿದ್ದಾರೆ, 107 ರೂಪೀಸ್ ಕೊಡ್ತಿದ್ದಾರೆ ಅಲ್ವಾ. ಆ್ಯಂಡ್ NTPC ಗ್ರೀನ್ ಎನರ್ಜಿಗೆ 281 ರೂಪೀಸ್ ಕೊಡ್ತಿದ್ದಾರೆ ಅಲ್ವಾ. ಸೊ ಇವೆರಡು ಕೂಡ ಒಂಚೂರು ಎಕ್ಸ್ಪೆನ್ಸಿವ್ ಆಗಿ ಅಂತ ಅಂದ್ಬಿಟ್ಟು ನಿಮ್ಗೆ ಕಾಣಿಸಿಲ್ವಾ? ಓಕೆ ಹೋಗಲಿ, ಫ್ಯೂಚರಲ್ಲಿ ಗ್ರೋತ್ ಪೊಟೆನ್ಷಿಯಲ್ ಇದೆ, ಡೆಫಿನೆಟ್ಲಿ ಗ್ರೋ ಆಗ್ತವೆ ಅಂತ ಅಂದ್ಬಿಟ್ಟು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋಣ. ಬಟ್ ಇವರ ಒಂದು ಡೆಪ್ಟ್ ಏನಿದೆ ಅಲ್ವಾ, ಈ ಡೆಪ್ಟ್ಗೆ ಇವರು ಇಂಟ್ರೆಸ್ಟ್ ಪೇ ಮಾಡಬೇಕಲ್ವ. ಇಂಟ್ರೆಸ್ಟ್ ಎಷ್ಟು ಪೇ ಮಾಡಬೇಕು? 10% ಪೇ ಮಾಡಬೇಕಲ್ವಾ. ಆ 10% ಅಂದರೆ ಎಷ್ಟು? 67,000 crores ಅಲ್ಲಿ 6,000 crores ಅಲ್ವಾ. ಸೊ ಅಂದರೆ 6.7,000 crores. ಸೊ ಇವರ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವರ ಒಂದು ನೆಟ್ ಪ್ರಾಫಿಟ್ ಬಂದುಬಿಟ್ಟು ಆಲ್ಮೋಸ್ಟ್ 1,928 crores ಇದೆ ಅಲ್ವಾ. ಮಿಕ್ಕಿರೋ 5,000 crores ಎಲ್ಲಿಂದ ತರ್ತಿದ್ದಾರೆ ಇವರು? ದಟ್ಸ್ ದ ಕ್ವಶನ್ ಮಾರ್ಕ್. ವಿ ಹ್ಯಾವ್ ಟು ಅನಲೈಸ್ ಕಂಪ್ನೀಸ್ ಪ್ರಾಪರ್ಲಿ. ಆ್ಯಂಡ್ ಕಂಪ್ನಿ ತುಂಬ ಹೈ ವ್ಯಾಲ್ಯೂಯಲ್ಲಿ ಟ್ರೇಡ್ ಆಗ್ತಿದೆಯಾ, ಲೋ ವ್ಯಾಲ್ಯೂಯಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ಬಿಟ್ಟು ಯಾವ ಥರ ಹೇಳ್ತಾರೆ ಅಂತಂದರೆ ಲೈಕ್ ದಿಸ್ ಓನ್ಲಿ. ಈ ಕಂಪ್ನಿಗೆ ಇಷ್ಟೊಂದು ಅಮೌಂಟ್ ಕೊಡ್ಬೋದಾ ಬೇಡವಾ ಅಂತಂದ್ಬಿಟ್ಟು ಶೇರ್ಸು ಕೂಡ ನೀವು ಒಂದು ಆಬ್ಜೆಕ್ಟ್ ಆಗಿ ತೊಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಈ ವಾಚ್ ಇದೆ, ಈ ವಾಚ್ಗೆ ನಾನು ಕೊಟ್ಟಿರೋ ಕಾಸು ಒಂದು 2,000 ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋಣ. ಬಟ್ ಇದೇ ವಾಚು 2 lakhs rupeesಗೆ ಹೇಳಿದ್ರೆ ನಾನು ಕೊಡೋಕೆ ರೆಡಿ ಇರ್ತೀನಾ? ಈ ಒಂದು ನನ್ನ ಹತ್ರ ಇದ್ರೂ ಕೂಡ ನಾನು ಕೊಡೋಕೆ ರೆಡಿ ಇರಲ್ಲ. ಬಿಕಾಸ್ ದಟ್ ವಾಚ್ ಈಸ್ ನಾಟ್ ದಟ್ ಮಚ್ ವರ್ತ್ ಅಂತ ಅಂದ್ಬಿಟ್ಟು ಅಲ್ವಾ. ಬಟ್ ಎಲ್ಲರೂ ಕೂಡ ಇಷ್ಟು ಮಾತ್ರನೇ ಡಿಸ್ಕಸ್ ಮಾಡ್ತಾರೆ. ಕಂಪ್ನಿ ಒಂದು ಇನ್ಡೆಪ್ತ್ಗೆ ಯಾರೂ ಹೋಗಲ್ಲ. ಅಂದರೆ ಅದನ್ನೇ ನಾವು ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದೆಲ್ಲ ನೋಡಿದ ತಕ್ಷಣ ನಮಗೇನು ಅರ್ಥ ಆಗಬೇಕು, ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅರ್ಥ ಆಗಬೇಕು. ಯಾರು ಕೂಡ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಬಗ್ಗೆ ಮಾತಾಡೋಕ್ಕೆ ರೆಡಿನೇ ಇರಲ್ಲ. ಯಾಕೆ ಅಂತಂದರೆ ಎಲ್ರಿಗೂ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಷ್ಟು ಮಾತ್ರನೇ ಗೊತ್ತಿರುತ್ತೆ. ಆ್ಯಂಡ್ ಇದನ್ನು ಮಾತ್ರನೇ ಹೇಳೋಕ್ಕೆ ಈಸಿ ಅಂತ ಅಂದ್ಬಿಟ್ಟು ಯಾರು ಕೂಡ ಮಾತಾಡಲ್ಲ ಮಿಕ್ಕಿರೋದು. ಬಟ್ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತಂದರೆ ನಾವು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಮೇನ್ಲಿ 98% ಆಫ್ ದ ಟೈಮ್ಸ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಬಗ್ಗೆ. ನಾನೆಲ್ಲೋ ಒಂದು ಕಡೆ ಓದಿದ್ದೆ, ದೀರ್ಘ ಕೈಯಲ್ಲಿ ಪೊರ್ಕೆ ಕಡ್ಡಿ ಕೊಟ್ಟರು ಕೂಡ ಅದು ಆಯುಧನೇನಂತೆ. ಅದೇ ಥರ ಮ್ಯಾನೇಜ್ಮೆಂಟ್ ಕೈಯಲ್ಲಿ ಯಾವುದೇ ಕಂಪ್ನಿ ಕೊಟ್ಟರು ಕೂಡ ಅದನ್ನು ಗ್ರೋ ಆಗೋ ಒಂದು ಪೊಸಿಷನ್ಗೆ ತರೋವಂಥ ಎಬಿಲಿಟಿ ಮ್ಯಾನೇಜ್ಮೆಂಟಲ್ಲಿ ಇರಬೇಕು. ನಾವೇನು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡ್ದಲ್ಲ, ಇದನ್ನು ನಾವು ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಬಟ್ ಕ್ವಾಲಿಟೇಟಿವ್ ಸ್ಟೇಟ್ಮೆಂಟ್ ಅಂದರೆ ಕಂಪ್ನಿ ಕ್ವಾಲಿಟಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಂಥದ್ದೇ ನಾವು ಮ್ಯಾನೇಜ್ಮೆಂಟ್ ಅನಾಲಿಸಿಸ್. ಆ್ಯಂಡ್ ನಾವು ಬರೋ ಕಮಿಂಗ್ ಕ್ಲಾಸಸ್ಸಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ಬಗ್ಗೆ ಮಾತಾಡೋಣ, ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಬಗ್ಗೆ ಮಾತಾಡೋಣ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡೋಣ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋಣ, ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋಣ, ಆ್ಯಂಡ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಬಗ್ಗೆನೂ ಮಾತಾಡ್ಕೊಳ್ಳೋಣ, ಆ್ಯಂಡ್ ಗ್ರೋತ್ ಬೇಸ್ಡ್ ಇನ್ವೆಸ್ಟಿಂಗ್ ಬಗ್ಗೆ ಕೂಡ ನಾವು ಮಾತಾಡ್ಕೊಳ್ಳೋಣ. ಎಲ್ಲ ಕೂಡ ಒಂದಾದ್ಮೇಲೆ ಒಂದು ಕವರ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಇದ್ಯಾವುದು ಕೂಡ ಮಿಸ್ ಆಗಬಾರ್ದು ಅಂತಂದರೆ ಆ್ಯಂಡ್ ಕಾನ್ಸೆಪ್ಟ್ ಇಷ್ಟ ಆಗ್ತಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಂಡ್ಬಿಟ್ಟು, ಆ್ಯಂಡ್ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಸರಿನಾ? ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಡೆಫಿನೆಟ್ಲಿ. ಥ್ಯಾಂಕ್ ಯು.